ಹೆಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಇದು ಕೃಷಿ ಏನು ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತಲ್ಲ ಅದರದ್ದು ಪಾರ್ಟ್ 9 ಅನ್ನ ಮಾಡ್ತಾ ಇದ್ದೀನಿ. ಕೃಷಿ ಉಪಕರಣಗಳು ಅಂದರೆ ಕೃಷಿ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್, ಇದರ ಬಗ್ಗೆ ಒಂದು ವಿಡಿಯೋನ ಕೂಡ ಮಾಡಿದ್ದೆ. ಹಾಗೂ ಇದನ್ನ ಬಹಳಷ್ಟು ಇರುತ್ತೆ, ಉಪಕರಣಗಳು ಬಹಳಷ್ಟು ಇರುತ್ತೆ. ಅವನು ಕೃಷಿಯಲ್ಲಿ ಎಂಡ್ಲೆಸ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು, ಅವು ಎಂಡ್ ಆಗೋದಿಲ್ಲ ಉಪಕರಣಗಳಿಗೆ. ಅದರಲ್ಲಿ ಇಂಪಾರ್ಟೆಂಟ್ ಆದಂತಹ ಕೆಲವು ಉಪಕರಣಗಳನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಹಿಂದಿನ ಪಾರ್ಟ್ನಲ್ಲಿ ಕೂಡ ತಿಳಿಸಿದ್ದೀನಿ. ಹಾಗೂ ಈ ಪಾರ್ಟ್ಗಳು ಎಲ್ಲ ಇಂಪಾರ್ಟೆಂಟ್ ಆದಂಥದ್ದು ಹಾಗೂ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಅಂತ ಹೇಳ್ಬೋದು. ಅಂದ್ರೆ ಇಷ್ಟು ದಿವಸ ಏನು ನಾನು ಕೃಷಿ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಏನು ಉಪಕರಣಗಳ ಬಗ್ಗೆ ಅಥವಾ ಆಹಾರಗಳ ಬಗ್ಗೆ ಏನೇನು ತಿಳಿಸಿದ್ದೇನಲ್ಲ, ಕಾಳು ಆಗಲಿ ಯಾವ ರೀತಿಯಾದಂತಹ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತ ತಿಳಿಸಿದ್ದೀನಲ್ಲ, ಆ ಎಲ್ಲದರಲ್ಲಿ ಇದು ಇಂಪಾರ್ಟೆಂಟ್ ಆದಂತಹ ಪಾರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿಂದ ಬಹಳಷ್ಟು ಕ್ವಶನ್ಗಳು ಅರೈಸ್ ಆಗುತ್ತೆ. ಆದ್ದರಿಂದ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ ಹಾಗೂ ಇಂಪಾರ್ಟೆಂಟ್ ಆದಂತಹ ಒಂದು ವಿಡಿಯೋ ಆಗಿದೆ ಅಂತ ಹೇಳ್ಬೋದು. ನೋಡಿ, ಯಾವುದೇ ರೀತಿಯಾದಂತಹ ಸಮಯದ ವ್ಯರ್ಥವನ್ನ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಗೂ ನೀವು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿಯಾದಂತಹ ವಿಡಿಯೋಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ವಿಡಿಯೋ ಮಾಡಿದ್ದಕ್ಕೆ ಅಂತ. ಅಂದ್ರೆ ನಂಗೂ ಕೂಡ ಈ ರೀತಿ ವಿಡಿಯೋನ ಇನ್ನೂ ಚೆನ್ನಾಗಿ ಮೂಡ್ ಬರುತ್ತೆ. ಹಾಗೂ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೆಲಿಗ್ರಾಮ್ ಗ್ರೂಪ್ಗೆ ಬರ್ತೀರಾ. ಅಲ್ಲಿ ಬಂದ ತಕ್ಷಣ ಅಲ್ಲಿ ಕ್ವಿಜಸ್ ಇರುತ್ತೆ, ಹೊಸ ವಿಡಿಯೋಗಳು ಬಂದ್ರೆ ಅದು ಇರುತ್ತೆ. ಹಾಗೂ ಏನಾದರೂ ಹೊಸ ನಿಮ್ದು ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ, ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅಲ್ಲಿ ಇರುತ್ತೆ. ಅಲ್ಲಿಯೂ ಕೂಡ ಜಾಯಿನ್ ಆಗಿ. ಹಾಗೂ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇಲ್ಲಿ ನಾವು ನೋಡೋದಾದ್ರೆ ಕುರ್ಪಿ ಅನ್ನುವಂಥದ್ದು ಬರುತ್ತೆ. ಹಳ್ಳಿ ಕಡೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಹಾಗೂ ಅವ್ರಿಗೂ ಕೂಡ ನಿಮಗೂ ಕೂಡ ಗೊತ್ತಿರಲಿಲ್ಲ ಅಂದ್ರೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಕುರ್ಪಿ ಅಂದ್ರೆ ಈ ರೀತಿಯಾಗಿ ಕುಡುಗೋಲು ಅಂತ ಕರೀತಾರಲ್ಲ, ಆ ರೀತಿಯಾಗಿ ಟೈಪ್ನೇ ಇರುತ್ತೆ. ಅಂದ್ರೆ ಕುಡುಗೋಲು ಅಂದ್ರೆ ಏನ್ ಮಾಡ್ತಾರೆ, ಅದರಲ್ಲಿ ಇದನ್ನ ತರಕಾರಿಗಳಾಗಿರ್ಬೋದು ಏನಾದರೂ ಕಟ್ ಮಾಡೋದಕ್ಕೆ, ಈಗ ನಾವು ಯಾವ ರೀತಿಯಾಗಿ ಮಾಡರ್ನ್ ಡೇಸ್ಗಳಲ್ಲಿ ಚಾಕುಗಳನ್ನ ಬಳಸ್ತೀವಿ ಅಲ್ಲ, ಆ ರೀತಿಯಾಗಿ ಕುಡುಗೋಲು ಅನ್ನುವಂಥದ್ದನ್ನು ಮೊದಲಿನ ಕಾಲದಲ್ಲಿ ತರಕಾರಿಗಳನ್ನ ಕಟ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಅದೇ ರೀತಿಯಾಗಿ ಕುರ್ಪಿ ಅನ್ನೋದನ್ನ ಬಳಸುವುದು ಏತಕ್ಕೆ ಅಂದ್ರೆ, ಹೊಲಗಳಲ್ಲಿ ನೀವು ಕಸ ಬೆಳೆದಿರತ್ತೆ, ಕಸ ಅಂದ್ರೆ ಹುಲ್ಲು ಬೆಳೆದಿರತ್ತೆ, ವಾಂಟೆಡ್ ಆದಂತ ಏನ್ ಪ್ಲಾಂಟ್ಸ್ ಬೆಳೆದಿರತ್ತೆ ಅಲ್ಲ, ಅವುಗಳನ್ನ ಕಿತ್ತೋಗಿಬೇಕು ನಾವು. ಹುಲ್ಲುಗಳು ಬೆಳೆದಿರತ್ತೆ ಅದನ್ನ ಕೀಳೋದಕ್ಕಾಗ್ಲಿ, ಅಥವಾ ಹಸು ಕರು ಆಕಳು ಅದು ಏನಿರುತ್ತೆ ಅಲ್ಲ, ಅವುಗಳಿಗೆ ತಿನ್ನೋದಕ್ಕೆ ರೈತರೇ ಸ್ವತಃ ಹೋಗಿ ಕಟ್ ಮಾಡ್ಕೊಂಡು, ಅದೇನು ಹುಲ್ಲು ಇರುತ್ತೆ ಅಲ್ಲ ಅದನ್ನ ಕಟ್ ಮಾಡ್ಕೊಂಡು ಬಂದು ಅವುಗಳಿಗೆ ತಿನ್ನಿಸ್ತಾರೆ. ಅದಕ್ಕೋಸ್ಕರ ಅಂತ ಎಲ್ಲ ಕಾರ್ಯಗಳಿಗೆ ಈ ರೀತಿಯಾದಂತ ಒಂದು ಉಪಕರಣವನ್ನ ಬಳಸ್ತಾರೆ. ಇದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೋಡಿ, ಈ ರೀತಿಯಾಗಿರುತ್ತೆ. ಹಾಗೂ ಇಲ್ಲಿ ಈ ರೀತಿಯಾಗಿ ಚೂಪಾಗಿ ಕಂಡು ಬಂದ್ರೆ ಅದನ್ನ ಕುರುಪಿ ಅಂತ ಕರಿತೀವಿ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಕುಡುಗೋಲು ಅನ್ನುವಂಥದ್ದು ಬಂತು. ಇಲ್ಲಿ ನೋಡಿ, ಎರಡೂ ಸೇಮ್ ಆಗಿ ಕಾಣ್ತಾ ಇದೆಯಲ್ಲ ಸರ್ ಅನ್ಬೋದು ನೀವು. ಅದ್ರ ಡಿಫ್ರೆನ್ಸ್ ಅನ್ನ ಕೂಡ ಹೇಳ್ತೀನಿ. ನೋಡಿ, ಇಲ್ಲಿ ಕುಡುಗೋಲು ಅಂತ ಸಿಕ್ಕಲ್ ಅಂತ ಕರೀತಾರೆ. ಇದನ್ನ ತರಕಾರಿಗಳಾಗಿರ್ಬೋದು, ಯಾವುದೇ ಕಾರ್ಯವಿರಲಿ, ಯಾವುದೇ ರೀತಿಯಾದಂತಹ ಹೆಂಚು ಅಂತ ಏನಾದ್ರು ಹೆಂಚ್ತೀವಲ್ಲ, ಏನು ಚಾಕುನಿಂದ ಏನೇನು ಕಟ್ ಮಾಡ್ತೀವಲ್ಲ ಅಂತದನ್ನ ಮೊದಲು ಹಾಗೂ ಈಗೂ ಕೆಲವು ಹಳ್ಳಿಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ಕುಡುಗೋಲು ಅಂತ ಕರೀತಾರೆ. ನೋಡ್ಬೋದು ನೀವು, ಇದು ಈ ರೀತಿಯಾಗಿ ದೊಡ್ಡದಾಗಿ ಕಂಡು ಬರುತ್ತೆ. ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು. ನೋಡಿ, ಇದು ಏನ್ ಹ್ಯಾಂಡಲ್ ಇದೆ ಅಲ್ಲ ಇಲ್ಲಿ ಮೆಟಲ್ದು, ಅದು ಸ್ವಲ್ಪ ಸೈಜ್ ವೇರಿ ಆಗಿರ್ಬೋದು. ಅದರಿಂದ ನೀವು ಐಡೆಂಟಿಫೈ ಮಾಡೋದು ಸ್ವಲ್ಪ ಕಠಿಣ ಅಂತ ಹೇಳ್ಬೋದು. ಆದ್ರೆ ಕುಡುಗೋಲು ಏನಿರುತ್ತೆ ಅಲ್ಲ, ಅದ್ರದ್ದು ಸೈಜ್ ಮುಂದೆ ಏನು ಬಂದಿರುತ್ತಲ್ಲ ಈ ಯು ಶೇಪ್ ನಲ್ಲಿ, ಅದು ಬಹಳ ದೊಡ್ಡದಾಗಿರುತ್ತೆ. ಹಾಗೂ ಕುರ್ಪಿ ಅನ್ನುವಂಥದ್ದು ಏನಿದೆಯಲ್ಲ ನೋಡಿ, ಅದರದ್ದು ಬಹಳ ಚಿಕ್ಕದಾಗಿ ಕಂಡು ಬರುತ್ತೆ. ಇದು ಇನ್ನಷ್ಟು ಚಿಕ್ಕದು ಕೂಡ ಇರುತ್ತೆ. ಇದು ಮೆಟಲ್ ಇದೆಯಲ್ಲ ನೋಡಿ, ಮೆಟಲ್ ಈ ರೀತಿಯಾಗಿ ಕೂಡ ಇರುವಂತಹ ಕುರ್ಪಿಗಳು ಕಂಡು ಬರುತ್ತೆ. ಇದು ವುಡನ್ ಪಾರ್ಟ್. ಇಂಥ ಕೂಡ ಒಂದು ಕುರ್ಪಿ ಕಂಡು ಬರುತ್ತೆ. ನೀವು ಐಡೆಂಟಿಫೈ ಮಾಡಬೇಕಾಗಿದ್ದು ಇದನ್ನ ನೋಡಿ, ಮುಂದಿನ ಯು ಶೇಪಿನ ಇರುತ್ತೆ, ಅದು ಚಿಕ್ಕದಾಗಿದ್ರೆ ಕುರ್ಪಿ ಅಂತ ಕರೀರಿ. ಹಾಗೂ ಅದು ದೊಡ್ಡದಾಗಿದ್ರೆ ಅದನ್ನ ಕುಡುಗೋಲು ಅಂತ ಕರೀತಾರೆ. ನೋಡಿ, ನಿಮಗೆ ಎಕ್ಸಾಮ್ ನಲ್ಲಿ ಇದರ ಫೋಟೋಸ್ ಗಳನ್ನ ಇಡಬಹುದು, ಅಥವಾ ಇದನ್ನೇ ತಂದು ಅವರು ಇಡಬಹುದು, ಚೇರ್ ನಲ್ಲಿ ಇಟ್ಟಿರ್ತಾರೆ. ಹಾಗೂ ಅದರದ ಫೋಟೋವನ್ನ ಅಲ್ಲಿ ಪೇಸ್ಟ್ ಮಾಡಿರ್ತಾರೆ. ಕ್ವಶನ್ ನಂಬರ್ ಮೇಲ್ಗಡೆ ಇರುತ್ತೆ, ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಐಡೆಂಟಿಫೈ ದ ಸ್ಪೆಸಿಮನ್ ಅಂತ ಬರ್ದಿರ್ತಾರೆ. ಹಾಗೂ 4 ಆಪ್ಷನ್ಗಳಿರುತ್ತೆ. 4 ಆಪ್ಷನ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರ್ದಿರುತ್ತಾರೆ. ಪ್ರತಿಯೊಂದು ಆಪ್ಷನ್ ಅನ್ನ ಕನ್ನಡ ಇಂಗ್ಲಿಷ್ ನಲ್ಲಿ ಬರ್ದಿರ್ತಾರೆ. ಅದರಲ್ಲಿ ಕರೆಕ್ಟ್ ಆಪ್ಷನ್ ಅನ್ನ ನೀವು OA ಮಾರ್ಕ್ ಶೀಟ್ ನಿಮ್ ಕಡೆ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ನೋಡ್ಕೊಂಡು ಫಿಲ್ ಮಾಡ್ಕೊಳ್ಬೇಕು. ಅದರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ನಾನು ಮಾಡಿ ಹಾಕ್ತೀನಿ, ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದ್ರೆ ಬಾರ್ಕೋಲು ಅಂತ ಕರೀತಾರೆ. ಇದನ್ನ ನೋಡಿ, ವೈಪ್ ಅಂತ ಇದೆಯಲ್ಲ, ಈ ವೈಪ್ ಅನ್ನುವಂಥದ್ದನ್ನ ಬಾರ್ಕೋಲು ಅಂತ ಕರೀತಾರೆ.
ನೋಡ್ಕೊಳ್ಬಹುದು. ಬಾರ್ಕೋಲು ಅನ್ನುವಂಥದ್ದನ್ನ ಏತಕ್ ಬಳಸ್ತಾರೆ, ಇದನ್ನ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರಬಹುದು. ನೋಡಿ, ಆ ಪ್ರಾಣಿಗಳನ್ನ ಏನು ಚಕ್ಕಡಿಗೆ ಪ್ರಾಣಿಗಳನ್ನ ಏನು ಎತ್ತುಗಳನ್ನ ಕಟ್ಟಿರ್ತಾರಲ್ಲ, ಅವುಗಳಿಗೆ ಡೈರೆಕ್ಟ್ ಮಾಡೋದಕ್ಕೆ ಅಂತ ಇದನ್ನ ಬಳಸ್ತಾರೆ. ನೋಡಿ, ಅವು ಏನಾದ್ರೂ ಹಾದಿ ತಪ್ತಾ ಇದ್ರೆ ಅಥವಾ ಯಾವ ಹಾದಿಯಲ್ಲಿ ಹೋಗ್ಬೇಕು, ಆಗ ಇಲ್ಲಿ ನಿಂತ್ಕೊಳ್ಬೇಕಾ, ಮುಂದ್ಗಡೆ ಹೋಗ್ಬೇಕಾ, ಅವುಗಳನ್ನು ಧ್ವನಿ ಮೂಲಕನೂ ಹೇಳ್ತಾರೆ. ಹಾಗೂ ಇದರ ಮೂಲಕ ಈ ಬಾರ್ಕೋಲಿನ ಏನು ಹಗ್ಗ ಇರುತ್ತೆ ಅಲ್ಲ, ಮುಂದ್ಗಡೆ ಹಗ್ಗ ಇರುತ್ತೆ, ಇದು ಕಟ್ಟಿಗೆ ಒಂದು ಪಾರ್ಟ್ ಆಗಿರುತ್ತೆ. ನೋಡಿ, ಇದು ಕಟ್ಟಿಗೆ ಪಾರ್ಟ್ ಆಗಿದ್ದು ಇದು ಹಗ್ಗ ಏನಿರುತ್ತೆ, ಇದರಿಂದ ಅದಕ್ಕೆ ಹೊಡೆಯುವ ಮೂಲಕ ಯಾವ ಡೈರೆಕ್ಷನ್ ನಲ್ಲಿ ಹೋಗ್ಬೇಕು ಅಥವಾ ನಿಂತ್ಕೊಳ್ಬೇಕಾ ಅಂತ ಬಾಯಿನಲ್ಲಿ ಕೂಡ ಹೇಳ್ತಾರೆ, ಹಾಗೂ ಇದರ ಮೂಲಕ ಕೂಡ ತಿಳಿಸ್ತಾರೆ. ಈಗ ನೋಡಿ, ನೀವು ಯಾವುದೇ ಪ್ರಾಣಿಗಳಿಗೂ ಕೂಡ ಇದನ್ನ ಬಳಸ್ತಾರೆ. ಮಾವುತ ಇರ್ತಾನಲ್ಲ, ಆನೆಗಳಿಗೆ ಹೇಳೋದಕ್ಕೆ, ಅವನು ಕೂಡ ಈ ರೀತಿಯಾದಂಥದ್ದನ್ನು ಬಳಸ್ತಾನೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಹಾಗೂ ಈ ರೀತಿಯಾಗಿ ಒಂದು ಕಟ್ಟಿಗೆಗೆ ಹಗ್ಗವನ್ನು ಕಟ್ಟಿದ್ರೆ ಅದನ್ನ ಬಾರ್ಕೋಲು ಅಂತ ಕರೀತಾರೆ. ಇದು ಈಸಿ ಆಗಿರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೂ ಅದರದ್ದು ಇನ್ನೊಂದು ಇಮೇಜ್ ಕೂಡ ಇಲ್ಲೇ ಇದೆ, ನೋಡ್ಕೊಳ್ಬಹುದು. ಇದು ಸೇಮ್ ಅದೇ ರೀತಿಯಾಗಿದೆ. ಒಂದು ಕಟ್ಟಿಗೆ ಇರುತ್ತೆ, ಅದಕ್ಕೆ ಹಗ್ಗವನ್ನು ಕಟ್ಟಿರ್ತಾರೆ, ಇದನ್ನ ಬಾರ್ಕೋಲು ಅಂತ ಕರೀತಾರೆ. ಹಾಗೂ ವಿದ್ಯಾರ್ಥಿಗಳಲ್ಲಿ ನೆಕ್ಸ್ಟ್ ಆಗಿ ನೀವು ನೋಡೋದಾದ್ರೆ ಇದನ್ನ ಜತ್ತಿಗೆ ಅಂತ ಕರೀತಾರೆ. ಸಾರಿ, ಬೈ ಮಿಸ್ಟೇಕ್ ಆಗಿ ಇಲ್ಲಿ ಹತ್ತಿಗೆ ಅಂತ ಆಗಿದೆ, ಇದನ್ನ ಜತ್ತಿಗೆ ಅಂತ ಕರೀತಾರೆ. ನೋಡ್ಕೊಳ್ಬಹುದು, ಈ ಜತ್ತಿಗೆ ಅನ್ನುವಂಥದ್ದು ಈ ರೀತಿಯಾಗಿ ಕಂಡು ಬರುತ್ತೆ. ಇದನ್ನ ಎಲ್ಲಿ ಕಟ್ತಾರೆ, ಏನ್ ಮಾಡ್ತಾರೆ ಅಂದ್ರೆ ಇದನ್ನ ನೆಕ್ ಸ್ಟ್ರಿಪ್ ಅಂತಾರೆ. ಇಲ್ಲಿ ಇಂಗ್ಲಿಷ್ ನಲ್ಲಿ ವರ್ಡ್ ಇದೆಯಲ್ಲ, ಇದರಿಂದ ನಿಮ್ಗೆ ಗೊತ್ತಾಗಿರ್ಬೋದು. ಎತ್ತು ಆಕಳೋದು ಇರುತ್ತೆ ಅಲ್ಲ, ಅದರ ಇಲ್ಲಿ ಗೋಣಿಗೆ ಇದನ್ನ ಕಟ್ತಾರೆ. ಗೋಣಿಗೆಯಲ್ಲಿ ಗ್ರಿಪ್ ನ ರೀತಿಯಾಗಿ ಇದನ್ನ ಕಟ್ತಾರೆ. ಈ ರೀತಿಯಾಗಿ ನೀವು ಅಂಡಾಕಾರದಲ್ಲಿ ಈ ರೀತಿಯಾಗಿ ಹಗ್ಗದ್ದು ಮಾಡಿರ್ತಾರೆ, ಅಥವಾ ನೈಲಾನ್ ಹಗ್ಗದ್ದು ಏನಾದ್ರೂ ಮಾಡಿರ್ತಾರೆ. ಅಂಥದ್ದು ನಿಮಗೆ ಕಂಡು ಬಂದ್ರೆ ಅದನ್ನ ಜತ್ತಿಗೆ ಅಥವಾ ನೆಕ್ ಸ್ಟ್ರಿಪ್ ಅಂತ ಕರಿಬಹುದು. ನೋಡಿ, ಇದು ಈ ರೀತಿಯಾಗಿ ಕಂಡು ಬರುತ್ತೆ, ಅಂಡಾಕಾರ ರೀತಿಯಲ್ಲಿ ಕಂಡು ಬರುತ್ತೆ. ಇದನ್ನ ಕೂಡ ನೆನ್ಪಿಟ್ಕೊಳ್ಳೋದು ಈಸಿ ಆಗಿರುತ್ತೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಕೊರಳು ಹಗ್ಗ ಅಂತ ಕರೀತಾರೆ. ನೋಡಿ, ಇದು ಕೂಡ ಸೇಮ್ ನಿಮಗೆ ಗೊತ್ತಿರುವ ಹಾಗೆ. ಈಗ ಯಾವುದೇ ಪ್ರಾಣಿಯನ್ನ ನಾವು ಅದನ್ನ ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಹಗ್ಗವನ್ನ ಮಾಡುತ್ತಾರೆ. ಅದರ ಕೊರಳಿಗೆ ಒಂದು ಹಗ್ಗವನ್ನ ಕಟ್ತಾರೆ. ಅದನ್ನ ಕೆಳಗೆ ಏನು ಗೂಟವನ್ನು ಬಡಿದಿರ್ತಾರಲ್ಲ, ಅದಕ್ಕೆ ಅದನ್ನ ಕಟ್ಕೊಳ್ಳುವ ಮೂಲಕ ಆ ಪ್ರಾಣಿಯನ್ನ ಅಲ್ಲೇ ಇರುವ ಹಾಗೆ ಮಾಡ್ತಾರೆ. ಈ ಕೊರಳ ಹಗ್ಗವನ್ನ ಯಾವ ರೀತಿಯಾಗಿ ಇರುತ್ತೆ ಇಲ್ಲಿ ನೋಡ್ಕೊಳ್ಬಹುದು. ಈ ರೀತಿಯಾಗಿ ಇಲ್ಲಿ ಗಂಟನ್ನ ಮಾಡ್ಕೊಂಡಿರ್ತಾರೆ, ಹಾಗೂ ಈ ರೀತಿಯಾಗಿ ಬಂದು ಅದರಲ್ಲಿ ಪಾಸ್ ಆಗಿರುತ್ತೆ. ಅದರ ಏನು ಕೊರಳಿನ ಸೈಜ್ ಎಷ್ಟಿದೆಯೋ ಅಷ್ಟು ಅದನ್ನ ಹಾಕಿ ಬಿಗಿ ಮಾಡುವ ಮೂಲಕ ಇಲ್ಲಿ ಇನ್ನೊಂದು ಗಂಟನ್ನ ಕಟ್ಟಿಬಿಡ್ತಾರೆ. ಇದನ್ನ ಕೊರಳು ಹಗ್ಗ ಅಂತ ಕರೀತಾರೆ. ಈ ರೀತಿಯಾಗಿ ಹಗ್ಗ ಕಂಡು ಬಂದ್ರೆ ಅದನ್ನ ಕೊರಳು ಹಗ್ಗ ಅಂತ ಕರೀತಾರೆ. ನೆಕ್ಸ್ಟ್ ಆಗಿ ನೋಡೋದಾದ್ರೆ ಕೊರಳು ಗಂಟೆ, ಇದು ಇಂಪಾರ್ಟೆಂಟ್ ಆದಂಥದ್ದು. ನೋಡಿ, ಇದು ಈಸಿಯಾಗಿರುತ್ತೆ, ಆದ್ರೆ ಕೆಲವರಿಗೆ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ, ಏನಪ್ಪಾ ಇದು ಅಂತ ಅಂತಾರೆ. ನೋಡಿ, ಕೊರಳೆ ಗಂಟೆ ಅಂದ್ರೆ ನೆಕ್ ಬೆಲ್ ಅಂತ ಕರೀತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಈ ರೀತಿಯಾಗಿ ಗಂಟೆಗಳನ್ನ ಕಟ್ಟಿರ್ತಾರೆ. ಅಂದ್ರೆ ಆ ಹಸು ಆಕಳು ಏನ್ ಕಟ್ಟಿರ್ತಾರಲ್ಲ, ಅವುಗಳನ್ನ ಐಡೆಂಟಿಫೈ ಮಾಡೋದಕ್ಕೆ. ಅವು ಎಲ್ಲಾದ್ರೂ ಹೋದ್ರೆ ಅದು ಸೌಂಡ್ ಮಾಡತ್ತಲ್ಲ, ಅದು ಈಗ ಸೈಡ್ ನಾವು ಎಲ್ಲೋ ನಿಂತ್ಕೊಂಡಿದೀನಿ, ಅದು ಎಲ್ಲೋ ಹೋಗಿದೆ, ಅಲ್ಲಿ ಅದರ ಸೌಂಡ್ ಮೂಲಕ ನೀವು ಎಲ್ಲಿದೆ ಅನ್ನೋದನ್ನ ಅಲ್ಲಿ ತಿಳ್ಕೊಳ್ಬಹುದು. ಈ ರೀತಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಅದು ಕೂಡ ಅದನ್ನ ಬಳಸ್ತಾರೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಇರುತ್ತೆ, ಈ ರೀತಿ ಅದ್ರ ಮೇಲೆ ಡಿಸೈನ್ ಗಳನ್ನ ಮಾಡಿರ್ತಾರೆ. ಹಾಗೂ ನ್ಯಾಚುರಲ್ ಆಗಿ ಕೆಲವರು ಆ ಹಗ್ಗ ಇರತ್ತೆಲ್ಲ, ಕೊರಳು ಹಗ್ಗ ಅಂತ ಏನ್ ಹೇಳಿದಲ್ಲ, ಆ ರೀತಿಯಾಗಿ ಹಗ್ಗ ಇರತ್ತೆ, ಅದಕ್ಕೆ ಒಂದು ಗಂಟೆಯನ್ನ ಹಾಕಿರ್ತಾರೆ. ಅಥವಾ ಈ ರೀತಿಯಾಗಿ ಇನ್ನೊಂದು ಪಿಕ್ಚರ್ ನಲ್ಲಿ ಇಲ್ಲಿ ಇದೆಯಲ್ಲ, ಈ ರೀತಿಯಾದಂತ ಒಂದು ಕೊರಳು ಗಂಟೆ ಕಂಡು ಬರುತ್ತೆ. ಇದನ್ನ ಕೂಡ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ಕಂಡು ಬರೋದಾದ್ರೆ ಮೂಗುದಾರ, ನೋಸ್ ರೂಪ್ ಅಂತ ಕರೀತಾರೆ. ಈ ಮೂಗುದಾರ ಅನ್ನುವಂಥದ್ದನ್ನ ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ ತಿಳಿಸೋದಾದ್ರೆ ಅದರ ಒಂದು ಇಮೇಜ್ ಇದೆ, ಅದನ್ನ ಮೂಲಕ ನಿಮಗೆ ತಿಳಿಸ್ತೀನಿ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಮೂಗುದಾರ ಅಂದ್ರೆ ಈ ರೀತಿಯಾಗಿ ಕಟ್ಟಿರ್ತಾರೆ. ಇಲ್ಲಿ ನೋಡಿ, ಕೊರಳು ಹಗ್ಗ ಅಂತ ಏನ್ ತಿಳಿಸಿದಲ್ಲ, ಇಲ್ಲಿ ನೋಡಿ ಇದರ ಕೊರಳಿಗೆ ಏನ್ ಕಟ್ಟಿದ್ದಾರೆ ನೋಡಿ, ಇಲ್ಲಿ ಇದನ್ನ ಕೊರಳು ಹಗ್ಗ ಅಂತ ಕರೀತಾರೆ. ಹಾಗೂ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೂಗುದಾರ ಅಂದ್ರೆ ಅದರ ಮೂಗಿನಲ್ಲಿ ಈ ರೀತಿಯಾಗಿ ಕಟ್ಟಿರ್ತಾರೆ. ಮೂಗಿನ ಮೂಲಕ ಈ ರೀತಿಯಾಗಿ ಕಟ್ಟಿರ್ತಾರೆ, ಅದಕ್ಕೆ ಮೂಗುದಾರ ಅಂತ ಕರೀತಾರೆ. ಇದನ್ನ ನೀವು ಬಹಳಷ್ಟು ರೀತಿಯಲ್ಲಿ ನೋಡಿರ್ಬೋದು. ಯಾವುದಪ್ಪ ಅಂದ್ರೆ ಕುದುರೆಗಳಿಗೂ ಕೂಡ ಈ ರೀತಿಯಾಗಿ ಕಟ್ಟಿರ್ತಾರೆ. ನೋಡಿ, ಅದನ್ನ ಮೂಗುದಾರ ಅಂತ ಕರೀತಾರೆ. ತೆಳ್ಳಗೆ ಇಷ್ಟೇ ಚಿಕ್ಕದಾಗಿ ಕಂಡು ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬಹುದು ಅದರ ಸೈಜ್ ಎಷ್ಟಿದೆ ಅಂತ. ಅಷ್ಟೇ ರೀತಿಯಲ್ಲಿ ಕಂಡು ಬಂದ್ರೆ ಅದನ್ನ ಮೂಗುದಾರ ಅಂತ ಕರೀತಾರೆ. ಈ ರೀತಿಯಾಗಿ ಇಮೇಜ್ ಅನ್ನ ಇಡ್ಬೋದು, ಅಥವಾ ಈ ರೀತಿಯಾಗಿ ತೆಳ್ಳದಾದಂತ ಒಂದು ಹಗ್ಗವನ್ನು ಇಟ್ಟರೆ ಅದನ್ನ ನೀವು ಮೂಗುದಾರ ಅಂತ ತಿಳ್ಕೊಳ್ಬೇಕು. ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂತದ್ದು. ಇದನ್ನ ನೀವು ಟಿಕ್ ಮಾಡಿ ಬರೆದುಕೊಂಡಿಟ್ಕೊಳ್ಳಿ. ನೀವು ನಾನು ಹೇಳ್ತಾ ಇರೋ ಹಾಗೆ ಒಂದು ನೋಟ್ ಬುಕ್ ಅನ್ನ ಮಾಡಿ, ಎಲ್ಲ ನಾನು ಏನು
ವಿಡಿಯೋಸ್ಗಳಲ್ಲಿ ಹೇಳ್ತಾ ಇದೆಯಲ್ಲ, ಆ ಎಲ್ಲ ಸ್ಪೆಸಿಮನ್ಗಳ ನೇಮ್ಗಳನ್ನ ಬರ್ಕೊಂಡು ಹೋಗಿ, ಹಾಗೂ ಅದರಲ್ಲಿ ಯಾವ ರೀತಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು, ನಿಮಗೆ ಯಾವ ರೀತಿಯಾಗಿ ಅದ್ರ ಕನ್ವೆ ಆಗತ್ತೆ ಅದನ್ನ ಪಾಯಿಂಟ್ ರೀತಿಯಾಗಿ ಬರ್ಕೊಂಡು ಹೋಗಿ, ಅಂದ್ರೆ ನೀವು ಹೆಚ್ಚು ಮಾರ್ಕ್ಸ್ಗಳನ್ನು ಗಳಿಸುವಂತ ಸಾಧ್ಯತೆ ಇರುತ್ತೆ. ಇದು ಇಂಪಾರ್ಟೆಂಟ್ ಆದಂಥದ್ದು. ಇದನ್ನ ಸಪ್ರೇಟ್ ಆಗಿ ಎಲ್ಲಾದ್ರೂ ಬರ್ಕೊಳ್ಳಿ. ನೋಡಿ, ಇದನ್ನ ಬಾಯಿ ಚಿಕ್ಕ ಅಥವಾ ಮೌತ್ ಕ್ಯಾಪ್ ಮಜಲ್ ಅಂತ ಕರೀತಾರೆ. ಇದು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಕೊಂಡಿದ್ದೀರಾ. ಈ ರೀತಿಯಾಗಿ ಹಗ್ಗದಿಂದ ಮಾಡಿರತ್ತಾಗಿರುತ್ತೆ. ಇಲ್ಲಿ ಈ ರೀತಿಯಾಗಿ ಜೇನಿನ ಗೂಡು ಯಾವ ರೀತಿಯಲ್ಲಿ ಇರುತ್ತಲ್ಲ ಆ ರೀತಿಯಾಗಿ ಇದನ್ನ ಮಾಡಿರ್ತಾರೆ. ಹಾಗೂ ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ ಇಮೇಜ್ ಮೂಲಕ ನಿಮಗೆ ತಿಳಿಸ್ತೀನಿ, ಯಾಕಂದ್ರೆ ನಿಮಗೆ ಆ ರೀತಿಯಾಗಿ ತೋರಿಸಿದ್ರೆ ನಿಮಗೆ ತಲೆಯಲ್ಲಿ ಜ್ಞಾಪಕವಾಗಿರುತ್ತೆ. ನೋಡಿ, ಇದು ಒಂದು ಪ್ಲಾಸ್ಟಿಕ್ ನದ್ದು ಅಥವಾ ನೈಲನ್ನದ್ದು ರೂಪ ಇರುತ್ತೆ ಅಲ್ಲ, ಅದರಿಂದ ಈ ರೀತಿಯಾಗಿ ಮಾಡಿದ್ದಾರೆ. ಈ ರೀತಿಯಾಗಿ ಅದೇ ಹಗ್ಗದಿರುತ್ತೆ ಅಲ್ಲ, ನಾನು ಈಗಾಗಲೇ ತೋರಿಸಿದೆ, ಅದನ್ನ ಇಲ್ಲಿ ಕಟ್ತಾರೆ. ಈ ರೀತಿ ರೌಂಡ್ 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 ಇದೆಯಲ್ಲ, ಈ ರೀತಿಯಾಗಿ ಕಟ್ತಾರೆ. ಯಾಕಂದ್ರೆ ಏನಾದ್ರೂ ನೋಡಿ, ಕೆಲವು ಪ್ರಾಣಿಗಳಿಗೆ ಏನಾದ್ರೂ ತೊಂದರೆ ಆಗಿರುತ್ತೆ, ಅಂದ್ರೆ ಅವು ಮೈ ಹುಷಾರಿರೋದಿಲ್ಲ ಅಥವಾ ಅವಾಗ ಅವುಗಳಿಗೆ ತಿನ್ನೋದಕ್ಕೆ ಬಿಡೋದಿಲ್ಲ. ಈ ರೀತಿಯಾಗಿ ಕೆಲವು ಹುಲ್ಲು ಅಥವಾ ಏನನ್ನು ತಿನ್ನೋದಕ್ಕೆ ಬಿಡೋದಿಲ್ಲ. ಅಂತ ಸಮಯದಲ್ಲಾಗಿರ್ಬೋದು, ಅಥವಾ ಮತ್ತೇನಾದ್ರೂ ಅವುಗಳಿಗೆ ತಿನ್ನಬಾರ್ದು, ಅಂದ್ರೆ ಅವುಗಳಿಗೆ ತಿನ್ನೋದಕ್ಕೆ ಕೊಡಬಾರ್ದು ಅನ್ನೋಂತ ಏನ್ ಸಮಯ ಇರುತ್ತೆ ಅಲ್ಲ, ಅಂತಹ ಸಮಯದಲ್ಲಿ ಅವುಗಳ ಬಾಯಿಗಳಿಗೆ ಏನಾದ್ರೂ ಕಟ್ಟಬೇಕಲ್ಲ, ಅದಕ್ಕೆ ಬಾಯಿ ಚಿಕ್ಕ ಅಥವಾ ಮೌತ್ ಕ್ಯಾಪ್ ಅನ್ನ ಈ ರೀತಿಯಾಗಿ ಕಟ್ಟುತ್ತಾರೆ. ಇದನ್ನ ನೀವು ನೋಡ್ಕೊಳ್ಬಹುದು. ಈ ರೀತಿಯಾಗಿ ಬಹಳಷ್ಟು ಜನ ಬಳಸ್ತಾರೆ ಇದು, ಹಾಗೂ ಇದು ವಿದೇಶಗಳಲ್ಲಿ ಬಳಸಬಹುದು ಅಂತ ನೀವು ತಿಳ್ಕೊಳ್ಬಹುದು. ಈ ರೀತಿಯಾಗಿ ಬಾಯಿಗೆ ಯಾವ್ದಾದ್ರು ಹಾಕಿರೋಂತ ಇಮೇಜ್ ಇಟ್ರೆ ಅಥವಾ ಈ ರೀತಿಯಾಗಿ ರೌಂಡ್ ಆಗಿ ಕ್ಯಾಪ್ ರೀತಿಯಾಗಿ ಇಟ್ಟಿದ್ರೆ ಅದನ್ನ ಬಾಯಿ ಚಿಕ್ಕ ಅಂತ ನೀವು ತಿಳ್ಕೊಳ್ಬಹುದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ, ಇದನ್ನ ಇಲಿಯ ಬಲೆ ಅಂತಾರೆ, ರ್ಯಾಟ್ ಟ್ರ್ಯಾಪ್ ಅಂತಾರೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನೀವು ಮನೆಯಲ್ಲಿ ಬಳಸಿರ್ತೀರಾ. ನೋಡಿ, ಇಲ್ಲಿ ಏನಾದ್ರು ಒಂದು ಫುಡ್ ಅನ್ನ ಹಾಕ್ತಾರೆ, ಹಾಗೂ ಇದನ್ನ ಓಪನ್ ಮಾಡಿ ಇಟ್ಟಿರ್ತಾರೆ. ಅದು ಇಲ್ಲಿ ಏನಾದ್ರು ಬಂದು ಈ ಪ್ಯಾಡ್ ಮೇಲೆ ಕಾಲಿಟ್ಟಾಗ ಅದು ಆಟೋಮೆಟಿಕ್ ಆಗಿ ಈ ರೀತಿಯಾಗಿ ಬಂದ್ ಆಗತ್ತೆ. ಅದರ ಮೂಲಕ ಅದರಲ್ಲಿ ಇಲ್ಲಿ ಸಿಕ್ಕೊಳ್ಳುತ್ತೆ. ಇಲ್ಲಿ ಅಥವಾ ಹೆಗ್ಗಣ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಪ್ರಾಣಿಗಳು ಕೂಡ ಆಗಿರ್ಬೋದು, ಇದರಲ್ಲಿ ಸಿಕ್ಕಾಕೊಳ್ಳುವಂಥದ್ದಕ್ಕೆ ರ್ಯಾಟ್ ಟ್ರ್ಯಾಪ್ ಅಂತಾರೆ. ಇದ್ರ ಮೇಲೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ನಿಮಗೆ ಗೊತ್ತಿದೆ ಅದು ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತ. ಇದು ನೋಡ್ಬೋದು, ರೋಲರ್ ಅಂತ, ಸ್ಟೋನ್ ರೋಲರ್ ಅಂತ ಕರೀತಾರೆ. ಇದು ಕೂಡ ನಿಮಗೆ ಗೊತ್ತಿರ್ಬೋದು. ಕ್ರಿಕೆಟ್ ಆಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರತ್ತೆ, ಯಾಕಂದ್ರೆ ಏನು ಪಿಚ್ ಇರುತ್ತೆ ಅಲ್ಲ, ಪಿಚ್ ಅನ್ನ ಸ್ಮೂತ್ ಆಗಿ ಮಾಡೋದಕ್ಕೆ ಇದನ್ನ ನೀವು ಮಾಡಿರ್ತೀರಾ. ನೋಡಿ, ಏನಿಲ್ಲ, ಒಂದು ಕಲ್ಲು ಈ ರೀತಿ ಆಗಿರುತ್ತೆ, ಹಾಗೂ ಈ ರೀತಿ ಇದ್ದು ಇದಕ್ಕೆ ಟ್ರ್ಯಾಕ್ಟರ್ ಅಥವಾ ಮಾನವ ಜಕ್ಕೊಂಡು ಹೋಗ್ತಾನೆ. ಅದನ್ನ ಸ್ಟೋನ್ ರೋಲರ್ ಅಥವಾ ರೋಲರ್ ಅಂತಾರೆ. ಇದ್ರ ಮೇಲೆ ಕೂಡ ನೀವು ಕ್ವಶನ್ಗಳನ್ನ ಕೇಳ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ, ಬೀಸುವ ಕಲ್ಲು, ಸ್ಟೋನ್ ಗ್ರೈಂಡರ್ ಅಂತ ಕರೀತಾರೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದನ್ನ ಬೀಸೋ ಕಲ್ಲನ್ನ ತಂದು ಇಡಬಹುದು, ಅಥವಾ ನಿಮ್ಗೆ ಇಮೇಜ್ ಅನ್ನ ಕೂಡ ಇದ್ರದ್ದು ಇಡಬಹುದು. ನೋಡಿ, ಬೀಸೋ ಕಲ್ಲ ಅಂದ್ರೆ ಈಗಿನ ಕಾಲದ ಒಂದು ಗಿರಣಿಗಳು ಏನಿರುತ್ತೆ ಅಲ್ಲ, ಹಿಟ್ಟು ಮಷಿನ್ಸ್ ಇಂದ ಏನ್ ಹಿಟ್ಟು ಬರುತ್ತೆ ಅಲ್ಲ, ಈ ಕಡೆಯಿಂದ ಕಾಳು ಹಾಕ್ತೀರಾ, ಈ ಕಡೆಯಿಂದ ಹಿಟ್ಟಾಗಿ ಬರುತ್ತೆ ಅಲ್ಲ. ಆವಾಗಿನ ಕಾಲದಲ್ಲಿ ಅಂತದ್ದೇನು ಇರಲಿಲ್ಲ. ಆವಾಗಿನ ಕಾಲದಲ್ಲಿ ಇಲ್ಲಿ ಇರುತ್ತೆ ನೋಡಿ, ಇಲ್ಲಿ ಕಾಳುಗಳನ್ನ ಹಾಕ್ತಾ ಇದ್ರು. ಏನು ಈ ರೀತಿಯಾಗಿ ಕೈ ರಾಶಿ ಇಲ್ಲಿಂದ ಮುಟ್ಕಿಯಾಗಿ ತೆಗೆದುಕೊಂಡು ಇಲ್ಲಿನ ಕೈನ ಮೂಲಕ ನೋಡಿ, ಈ ರೀತಿಯಾಗಿ ಕೈಯಿಂದ ಇಲ್ಲಿ ಅದರಲ್ಲಿ ಕಾಳುಗಳನ್ನ ಹಾಕ್ತಾ ಇದ್ರು. ನಂತರ ಈ ಕಟ್ಟಿಗೆ ಏನಿರುತ್ತಲ್ಲ, ಇದರ ಸಹಾಯದಿಂದ ಇದನ್ನ ಮೇಲಿನ ಪಾರ್ಟ್ ಏನಿರುತ್ತಲ್ಲ, ಈ ಕೆಳಗಿನ ಪಾರ್ಟ್ ಹಾಗೆ ಫಿಟ್ ಆಗಿರತ್ತೆ, ಹಾಗೂ ಈ ಮೇಲಿನ ಪಾರ್ಟ್ ನ ಮೂಲಕ ಈ ರೀತಿಯಾಗಿ ತಿರುಗಿಸ್ತಾ ಇದ್ರು. ಅವಾಗ ಹಿಟ್ಟೇನಿದೆ ಅಲ್ಲ, ಹಿಟ್ಟು ಇದರಿಂದ ಕೆಳಗಡೆ ಬೀಳ್ತಿತ್ತು. ಈ ರೀತಿಯಾಗಿ ಹಿಟ್ಟು ಕೆಳಗಡೆ ಬೀಳ್ತಿತ್ತು. ನಂತರ ಎಲ್ಲ ಹಿಟ್ಟನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಇದು ಆಗಿನ ಕಾಲದ, ಅಥವಾ ಈಗೂ ಕೂಡ ಕೆಲವರು, ಬಹಳ ಅಂತ ಅಲ್ಲ, ಕೆಲವರು ಜನ ಬಳಸ್ತಾರೆ ಇದನ್ನ ಬೀಸುವ ಕಲ್ಲು ಅಂತ ಕರೀತಾರೆ. ಆಗಿನ ಕಾಲದ ಹಿಟ್ಟಿನ ಗಿರಣಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಂಡು ಬರ್ತಾ ಇತ್ತು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ, ಕೊಡಲಿ ಎಕ್ಸ್ ಅಂತ ಕರೀತಾರೆ. ಕೊಡಲಿ ನಿಮಗೆ ಗೊತ್ತಿರ್ಬೋದು, ಮರಗಳನ್ನ ಕಡಿಯೋದಕ್ಕೆ, ಕಟ್ಟಿಗೆಗಳನ್ನ ಕಡಿಯೋದಕ್ಕೆ, ಈ ರೀತಿಯಾಗಿ ಎಲ್ಲದಕ್ಕೆ ಕಡಿಯೋದಕ್ಕೆ ಬಳಸ್ತಾರೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರತ್ತೆ. ಹಾಗೂ ಇದನ್ನು ಗೊತ್ತಿಲ್ಲ ಅಂದ್ರೆ ನೋಡಿ, ಒಂದು ಕಟ್ಟಿಗೆ ಇರತ್ತೆ, ಅದಕ್ಕೆ ಈ ಕೆಬ್ಬಿಣದ ಏನು ಇರತ್ತೆಲ್ಲ ಪಾರ್ಟು ಈ ರೀತಿಯಾಗಿ ಕಂಡು ಬರುತ್ತೆ. ಈ ರೀತಿಯಾಗಿನೇ ಇರುತ್ತೆ ನೋಡಿ, ಈ ರೀತಿ ಈ ಶೇಪ್ ನಲ್ಲಿಯೇ ಕಂಡು ಬರುತ್ತೆ. ಇಲ್ಲಿ ಮುಂದು ಚೂಪಾಗಿರತ್ತೆ. ಇದನ್ನ ಮರ ಕಡಿಯೋದಕ್ಕೆ ಬಳಸ್ತಾರೆ. ಇದು ಈಸಿ ಆದಂಥದ್ದು, ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ, ಸಲಿಕೆ ಅಂತ ಕರೀತಾರೆ, ಸ್ಪ್ಯಾಡ್ ಅಂತ ಕರೀತಾರೆ. ಇದನ್ನ ಕೂಡ ನೀವು ನೋಡಿರ್ಬೋದು. ಇದು ಗಿಡಗಳನ್ನ ನೆಡೋದಕ್ಕೆ ಆಗಿರ್ಲಿ, ಅಥವಾ ಇದು ಏನು ಕನ್ಸ್ಟ್ರಕ್ಷನ್ ವರ್ಕ್ ಗಳನ್ನ ಮಾಡ್ತಾ ಇರ್ತಾರೆ, ಮನೆ ಕಟ್ಟುವಂತಹ ಸಮಯದಲ್ಲಿ ಇದನ್ನ ಬಳಸ್ತಾರೆ. ಯಾವ ರೀತಿಯಾಗಿ ಇದನ್ನ ಬಳಸ್ತಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನೀವು ನೋಡ್ಕೊಳ್ಳಿ.
ಮುಂದೆ ಆ ರೀತಿಯಾಗಿ ಚೂಪಾಗಿ ಈ ರೀತಿ ಕಂಡು ಬಂದ್ರೆ ಅದನ್ನ ಕೊಡಲಿ ಅಂತಾರೆ, ಹಾಗೂ ಕೆಳಗಡೆ ಈ ರೀತಿಯಾಗಿ ಕಂಡು ಬಂದರೆ ಅದಕ್ಕೆ ಸಲಿಕೆ ಅಂತ ಕರೀತಾರೆ, ಸ್ಪ್ಯಾನ್ ಅಂತ ಕರೀತಾರೆ. ನೀವು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಅವರು ಯಾವುದೇ ಲ್ಯಾಂಗ್ವೇಜ್ ನಲ್ಲಿ ಕೊಟ್ಟರು ನಿಮಗೆ ಈಸಿಯಾಗಿ ಗುರ್ತಾ ಹಿಡೋದಕ್ಕಾಗತ್ತೆ. ಒಂದೊಂದು ಏನ್ ಸ್ಪೆಸಿಮನ್ಸ್ ಇರುತ್ತಲ್ಲ ಅವುಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡ್ತೀವಿ, ಆದ್ರೆ ಕನ್ನಡದಲ್ಲಿ ಅವುಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಎರಡು ಲ್ಯಾಂಗ್ವೇಜ್ ನಲ್ಲಿ ನೀವು ಆದಷ್ಟು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ ಎಕ್ಸಾಂಪಲ್ ನ ಇಲ್ಲೇ ಬಂತೆ ನೋಡಿ. ಈಗ ನಾವು ಇದನ್ನ ಹ್ಯಾಮರ್ ಅಂತ ಬಹಳಷ್ಟು ಜನ ಬಳಸ್ತಾರೆ, ಅಂದ್ರೆ ಹ್ಯಾಮರ್ ಅಂತ ಕರೀತಾರೆ, ಆದ್ರೆ ಸುತ್ತಿಗೆ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಕನ್ನಡದಲ್ಲಿ ಯಾವ ರೀತಿ ಅಂತಾರೆ. ಅದಕ್ಕೋಸ್ಕರ ಎರಡೂ ಕೂಡ ನೀವು ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ನೋಡಿ ಇದು ಹ್ಯಾಮರ್ ಏನಿರುತ್ತಲ್ಲ, ಹ್ಯಾಮರ್ ನಿಮಗೆ ಗೊತ್ತೇ ಇರುತ್ತೆ. ಈ ಹ್ಯಾಮರ್ ಅನ್ನುವಂಥದ್ದನ್ನ ಕನ್ನಡದಲ್ಲಿ ಸುತ್ತಿಗೆ ಅಂತ ಕರೀತಾರೆ, ಹಾಗೂ ಇಂಗ್ಲಿಷ್ ನಲ್ಲಿ ಹ್ಯಾಮರ್ ಅಂತ ಕರೀತಾರೆ. ಕಟ್ಟಿಗೆ ಒಂದು ಪಾತ್ರ, ಹಾಗೂ ಇಲ್ಲಿ ಲೋಹದೊಂದು ಈ ರೀತಿಯಾಗಿ ದಿಪ್ಪದಾಗಿ ಇರುತ್ತೆ. ಇದನ್ನ ನೀವು ಯಾವುದಕ್ಕಾದ್ರೂ ಬಳಸ್ಕೋಬಹುದು, ಇದನ್ನ ಮೆಳೆ ಹೊಡೆಯೋದಕ್ಕೆ ಅದಕ್ಕಾದ್ರೂ ನೀವು ಬಳಸ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಗುದ್ದಲಿ ಅಂತ ಕರೀತಾರೆ. ನೋಡಿ ಈ ಪಿಕಾಸ್ ಅಂತ ಕರೀತಾರೆ. ನೋಡಿ ಪಿಕಾಸ್ ಕೊಡಿ, ಪಿಕ್ಯಾಕ್ಸ್ ಕೊಡಿ ಅಂತಾರಲ್ಲ, ಪಿಕಾಸ್ ಅಂತ, ಅದು ಪಿಕ್ ಆಕ್ಸ್ ನಿಜವಾದಂತ ಹೆಸರು. ಇದನ್ನ ಗುದ್ದಲಿ ಅಂತ ಕರೀತಾರೆ. ನೋಡಿ ಇದನ್ನ ಐಡೆಂಟಿಫೈ ಮಾಡೋದು ಕೂಡ ಈಸಿ ಆಗಿರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬಹುದು, ಒಂದು ಕಡೆ ಈ ರೀತಿಯಾಗಿ ಇರುತ್ತೆ ಚೌಕದಲ್ಲಿ, ನಂತರ ಇನ್ನೊಂದು ರೀತಿ ಚೂಪಾಗಿರುತ್ತೆ. ಇದರ ಮಧ್ಯದಲ್ಲಿ ಒಂದು ಕಟ್ಟಿಗೆಯನ್ನ ಹಾಕಿರ್ತಾರೆ. ನೋಡಿ ಈ ರೀತಿಯಾಗಿ ಕಂಡು ಬರುತ್ತೆ. ಇದನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಇದನ್ನ ಕನ್ನಡದಲ್ಲಿ ಗುದ್ದಲಿ, ಇಂಗ್ಲಿಷ್ ನಲ್ಲಿ ಪಿಕ್ಯಾಕ್ಸ್ ಅಂತ ಕರೀತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಬಿದಿರಿನ ಬುಟ್ಟಿ, ಬ್ಯಾಂಬೂ ಬಾಸ್ಕೆಟ್. ನೀವೆಲ್ಲ ಅಂತಿರ್ಬೋದು ಇಂಥದ್ದೆಲ್ಲ ಯಾತಕ್ಕೆ ಕೊಡ್ತಾರೆ ಅಂತ. ಇಲ್ಲ, ಕೆಲವರಿಗೆ ಇದು ಕೂಡ ಗೊತ್ತಿರೋದಿಲ್ಲ. ಈ ಬುಟ್ಟಿಯನ್ನ ನೋಡಿದ್ರೆ ಅವರು ಬೇರೆ ಏನೋ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಇಂಥ ಈಸಿ ಸ್ಪೆಸಿಮೆನ್ ಗಳನ್ನ ಕೂಡ ಇಟ್ಟಿರ್ತಾರೆ. ನೀವು ಯಾವುದೇ ಸ್ಪೆಸಿಮೆನ್ ನ ಇಗ್ನೋರ್ ಮಾಡಬೇಡಿ. ಹೋದ ಸಾರ್ತಿ ಅಂದ್ರೆ 2 ವರ್ಷಗಳ ಹಿಂದೆ ಎಕ್ಸಾಮ್ ನಲ್ಲಿ ಅವರು ಸಿಂಪಲ್ ಆದಂತ ಒಂದು ಏನಿಟ್ಟಿದ್ರು ಅಂದ್ರೆ ಖಾರದ ಪುಡಿಯನ್ನ ಇಟ್ಟಿದ್ರು. ಖಾರದ ಪುಡಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಇಟ್ಟಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳನ್ನ ಅದನ್ನ ಐಡೆಂಟಿಫೈ ಮಾಡಲಿಲ್ಲ. ಒಬ್ಬೊಬ್ರು ಮಣ್ಣು ಅಂತ ಹಾಕಿದ್ದಾರೆ, ಅದನ್ನ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೋಸ್ಕರ ಇಂಥ ಈಸಿ ಏನಿರುತ್ತೆ ಅಲ್ಲ, ಅವುಗಳನ್ನ ನೀವು ಇಲ್ಲ ಇದಂತ ಕೇಳೋದಿಲ್ಲ ಅಂತ ಇಗ್ನೋರ್ ಮಾಡಲೇಬೇಡಿ. ನಿಮಗೆ ಮುಂದೆ ನಿಮ್ಮ ಕಣ್ಮುಂದೆ ಯಾವುದಾದ್ರೂ ಒಂದು ಅಗ್ರಿಕಲ್ಚರ್ ಎಕ್ಸಾಮ್ ನಲ್ಲಿ ಕೇಳುವಂತ ಪದಾರ್ಥ ಕಂಡು ಬಂದ್ರೆ ಸಾಕು, ಅದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಇದನ್ನ ಬಿದಿರಿನ ಬುಟ್ಟಿ, ಬ್ಯಾಂಬೂ ಬಾಸ್ಕೆಟ್ ಅಂತ ಕರೀತಾರೆ. ಯಾಕಂದ್ರೆ ಇದನ್ನ ಬಿದಿರಿನಿಂದ ಮಾಡ್ತಾರೆ. ಬಿದಿರು ಅಂದ್ರೆ ಬಾಂಬೂ ಟ್ರೀ ಇರುತ್ತೆ ಅಲ್ಲ, ಅದನ್ನ ಒಣಗಿದ್ದಿರುತ್ತೆ ಅಲ್ಲ, ಅದರಿಂದ ಈ ಬುಟ್ಟಿಯನ್ನ ಕೈಯಿಂದ ನೇಯ್ದು ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನ ಬಿದಿರಿನ ಬುಟ್ಟಿ ಅಂತ ಕರೀತಾರೆ. ನೆಕ್ಸ್ಟ್ ಆಗಿ ನೋಡೋದಾದ್ರೆ ಹಾರೆ, ಕ್ರಾವ್ ಬಾರ್ ಅಂತ ಕರೀತಾರೆ. ಹಾರೆ ಅನ್ನುವಂಥದ್ದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. ನೋಡಿ ಯಾವಾಗ ಮಣ್ಣು ಬಹಳಷ್ಟು ಗಟ್ಟಿಯಾಗಿರುತ್ತೆ ನೋಡಿ, ಅವಾಗ ಏನಾದ್ರೂ ತೆಗೆಯೋದಕ್ಕೆ, ಅದರಲ್ಲಿ ತೆಗ್ಗವನ್ನ ತೆಗೆಯೋದಕ್ಕೆ, ಗಿಡವನ್ನು ಹಚ್ಚುವಾಗ, ಅಥವಾ ಮತ್ತೇನೋ ಕೆಲಸಕ್ಕೆ ಏನಾದ್ರೂ ಒಗೆಯೋದಕ್ಕೆ, ಅಂದ್ರೆ ಏನಾದ್ರೂ ಗೋಡೆಯನ್ನ ಕಟ್ಟಿರ್ತೀರಾ ಅದನ್ನ ಒಗೆಯೋದಕ್ಕಾಗಿರ್ಲಿ, ಬಹಳಷ್ಟು ಕೆಲಸಗಳಲ್ಲಿ ಈ ಕಬ್ಬಿಣದ ಹಾರೆ ಏನಿರುತ್ತಲ್ಲ ಯೂಸ್ಫುಲ್ ಆಗಿ ಇರುತ್ತೆ. ಇದು ಬಹಳಷ್ಟು ವೇಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಏನಿಲ್ಲ, ಒಂದು ಕಬ್ಬಿನದ್ದು ಒಂದು ಉದ್ದವಾಗಿರುತ್ತೆ. ಇಲ್ಲಿ ಕೆಳಗಡೆ ಮೇಲ್ಗಡೆ ಈತೆ ರೌಂಡ್ ಆಗಿ ಇದು ಕಂಡು ಬಂದು ಕೆಳಗಡೆ ಚೂಪಾಗಿ, ವೆರಿ ಚೂಪಾಗಿ ಒಂದು ಸೂಜಿಯ ರೀತಿ ಕಂಡು ಬರುತ್ತೆ. ಆದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ನೀವು ಅದನ್ನ ಕೈಯಲ್ಲಿ ಹಿಡ್ಕೊಳ್ಬಹುದು. ಆ ರೀತಿಯಾಗಿ ಕಂಡು ಬಂದ್ರೆ ಅದನ್ನ ಹಾರೆ ಅಂತ ಕರೀತಾರೆ. ಇದನ್ನ ಕೂಡ ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳಬಹುದು. ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದ್ರೆ ನೀವು ರ್ಯಾಕ್ ಅಂತ ಕರೀತಾರೆ. ಇದನ್ನ ಕೂಡ ನೀವು ನೋಡ್ಕೊಳ್ಬಹುದು. ಇದನ್ನ ಗಿಡಗಳನ್ನ ಈ ರೀತಿಯಾಗಿ ಹಚ್ಚುವಾಗ ಈ ರೀತಿ ಕೆಬ್ಬರುವುದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ಕೂಡ ಈಸಿ ಆಗಿದೆ. ಇದನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಬಹಳಷ್ಟು ಎಕ್ವಿಪ್ಮೆಂಟ್ಸ್ ಇದೆ. ಅದಕ್ಕೋಸ್ಕರ ನಾನು ಯಾವ್ಯಾವುದಕ್ಕೆ ಹೆಚ್ಚಿಗೆ ಒತ್ತನ್ನ ಕೊಡಬೇಕು ಅಲ್ಲಿ ಹೆಚ್ಚಿಗೆ ಒತ್ತನ್ನ ಕೊಟ್ಟು ಹೇಳ್ತಾ ಇದ್ದೀನಿ, ಹಾಗೂ ಯಾವುದಕ್ಕೆ ಬೇಡ ಅಲ್ಲಿ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲದರಲ್ಲೂ ಅದನ್ನ ಒತ್ತು ಕೊಟ್ಟು ಹೇಳಿದ್ರೆ ನಿಮ್ಗೂ ಕೂಡ ಬೋರ್ ಆಗತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರುವಂತ ವಿಷಯಗಳು ಕೆಲವು ಇರತ್ತೆ. ನೋಡಿ ಇಲ್ಲೇ ಮೊರ ಅಂತ ಕರೀತಾರೆ, ಇದನ್ನ ಮರ ಅಂತ ಕೂಡ ಕರೀತಾರೆ. ಒಬ್ಬೊಬ್ರು ಮರಾಠಿಯಲ್ಲಿ ಸುಪ್ಲಿ ಅಂತ ಕರೀತಾರೆ, ಇನ್ನೋವರ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಈ ರೀತಿಯಾಗಿ ಕರೆದ್ರೆ ಇಲ್ಲಿ ನೋಡಿ ನೀವು ನೋಡ್ಕೊಳ್ಬಹುದು ಯಾವ ರೀತಿಯಾಗಿರುತ್ತೆ. ಇದ್ರೂ ಕೂಡ ಬಿದಿರಿನಿಂದ ಮಾಡ್ತಾರೆ. ಹಾಗೂ ಈಗಿನ ಕಾಲದಲ್ಲಿ ಅದು ಏನೋ ಅಲ್ಯೂಮಿನಿಯಂನದ್ದು ಎಲ್ಲದರಲ್ಲೂ ಕಂಡು ಬರುತ್ತೆ ಬಿಡಿ. ಈಗಿನ ಕಾಲದಲ್ಲಿ ಎಲ್ಲದರಲ್ಲೂ ಯಾವುದೇ ಮೆಟಲ್ ನಲ್ಲೂ ಕೂಡ ಈ ರೀತಿಯಾಗಿ ಮಾಡ್ತಾರೆ. ಇದನ್ನ ಕಾಳುಗಳನ್ನ ಏನಾದ್ರೂ ಕಾಳುಗಳಲ್ಲಿ ಕಸ ಅದು ಸಿಕ್ಕೊಂಡಿದ್ರೆ ಅವುಗಳನ್ನ ಸೆಪರೇಟ್ ಮಾಡೋದಕ್ಕೆ, ಒಟ್ಟು ಏನಾದ್ರೂ ಸಪರೇಟ್ ಮಾಡೋದಕ್ಕೆ ಅಂದ್ರೆ ಈ ರೀತಿಯಾಗಿ ತೂರ್ತಾರೆ. ಅದರಲ್ಲಿ ಕಾಳುಗಳಾಗಿರ್ಲಿ ಏನಾದ್ರೂ ಹಾಕಿ ಈ ರೀತಿ ಮೇಲ್ಗಡೆ ತೂರಿದ್ರೆ ಲೈಟ್ ವೇಟ್ ಆಗಿದ್ದು ಮುಂದ್ಗಡೆ ಬರುತ್ತೆ, ಹಾಗೂ ಹೆವಿ ವೇಟ್ ಇದ್ದಿದ್ದು ಹಿಂದ್ಗಡೆ ಬರುತ್ತೆ. ಆ ರೀತಿಯಾಗಿ ಸೆಪರೇಷನ್ ಅನ್ನ ಮಾಡ್ಕೊಳ್ತಾರೆ.
ಇದನ್ನ ಕೂಡ ನೀವು ಕೇಳಬಹುದು. ಮೊರ ಅಂತ ಕರೀತಾರೆ ಇದನ್ನ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಸಾನಿಗೆ. ಸಾನಿಗೆಯನ್ನ ನೀವು ನೋಡೋದಾದ್ರೆ ಇಲ್ಲಿ ನೀವು ನೋಡ್ಕೊಳ್ಬಹುದು. ಇದು ಕಟ್ಟಿಗೆದು ಕೂಡ ಕಂಡು ಬರುತ್ತೆ. ಇಲ್ಲಿ ನೋಡಿ, ಬಿದಿರಿಂದ ಹೇಳಿದ್ನಲ್ಲ, ಬಿದಿರಿಂದು ಬಹಳ ಮಾಡ್ತಿದ್ರು ಅವಾಗ. ಇದು ಬಿದಿರಿಂದಾಗಿರುತ್ತೆ. ಹಾಗೂ ಇಲ್ಲಿ ಕೂಡ ಬಿದಿರಿರುತ್ತೆ. ಈ ರೀತಿಯಾಗಿ ಬಿದಿರನ್ನ ಈ ರೀತಿ ಮಾಡ್ತಾ ಇದ್ರು. ಹಾಗೂ ಈಗ ಈ ರೀತಿಯಾಗಿ ಸ್ಟೀಲ್ದು ಕಂಡು ಬರ್ತಾ ಇದೆ. ಈ ರೀತಿಯಾದಂಥದ್ದನ್ನು ನಿಮಗೆ ಕೇಳಬಹುದು. ಸಾನಿಗೆ ಅಂತ ಅಂತಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದು ಈಸಿ ಆದಂಥದ್ದು, ಆದ್ರೆ ಇಗ್ನೋರ್ ಮಾಡಬೇಡಿ ದಯವಿಟ್ಟು. ಆಗ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಇಲ್ಲಿ ಕಡಗೋಲು ಅಂತ ಕರೀತಾರೆ ನೋಡಿ. ಬಟರ್ ಮಿಲ್ಕ್ ಮೇಕರ್ ಅಂತ ಕರೀತಾರೆ ನೋಡಿ. ಇದನ್ನ ನೀವು ನೋಡೋದಾದ್ರೆ ಏನು ಮಜ್ಜಿಗೆ ಇರತ್ತಿಲ್ಲ, ಮಜ್ಜಿಗೆಯನ್ನ ಕಡಿಯೋದಕ್ಕೆ ಇದನ್ನ ಬಳಸ್ತಾರೆ. ಅಂದ್ರೆ ಮಜ್ಜಿಗೆ ಕಡಿಯೋದು ಅಂದ್ರೆ ಏನಂದ್ರೆ ಈ ರೀತಿ ಏನು ಮಜ್ಜಿಗೆ ಮಾಡಿರ್ತಾರಲ್ಲ, ಮಜ್ಜಿಗೆ ಒಂದು ಇಲ್ಲಿ ಪಾತ್ರೆ, ಇದು ಪಾತ್ರೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಮಜ್ಜಿಗೆ ಇದೆ ಅಂತ ತಿಳ್ಕೊಳ್ಳಿ. ಇಷ್ಟು ಇದರಲ್ಲಿ ಇದೇನಿರತ್ತೆ ಅಲ್ಲ, ಇದನ್ನ ಹಾಕೋ ಮೂಲಕ, ಇದು ಏನಿದೆ ಅಲ್ಲ ಹಾಕೋ ಮೂಲಕ ಈ ರೀತಿ ಕೈಯಿಂದ ಹಿಂದೆ ಮುಂದೆ ಮಾಡಿದ್ರೆ ಅದರಿಂದ ಅದು ಒಂದು ಫೋಮ್ ರೀತಿಯಾಗಿ ಆಗುತ್ತೆ, ಕನ್ವರ್ಟ್ ಆಗಿ ಅದರಲ್ಲಿನ ಮಜ್ಜಿಗೆ ಏನಿರುತ್ತೆ ಅಲ್ಲ, ಅದರಿಂದ ಬೆಣ್ಣೆ ಏನಿರುತ್ತೆ ಅಲ್ಲ, ಅದು ಈ ರೀತಿ ಮೇಲ್ಗಡೆ ಬರುತ್ತೆ. ಅಂದ್ರೆ ಇದನ್ನ ಬೆಣ್ಣೆ ಮಾಡೋದಕ್ಕೆ, ಮಜ್ಜಿಗೆಯಿಂದ ಮಾಡೋದಕ್ಕೆ ಬಳಸ್ತಾರೆ. ಹಾಗೂ ಈಗೀಗ ಅದನ್ನ ಸಾಂಬಾರ್ನಲ್ಲೂ ಕೂಡ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ಏನೇನೋ ಬಳಸ್ತಾರೆ, ಆದ್ರೆ ಇದನ್ನ ಮೇನ್ ಆಗಿ ಮಾಡಿದ್ದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮಜ್ಜಿಗೆಯಿಂದ ಬೆಣ್ಣೆಯನ್ನ ತೆಗೆಯೋದಕ್ಕೆ, ಒಟ್ಟಿನಲ್ಲಿ ಈ ರೀತಿ ಮಿಕ್ಸ್ ಅನ್ನು ಮಾಡೋದಕ್ಕೆ ಏನಿರುತ್ತೆ ಅಲ್ಲ ಬಳಸ್ತಾರೆ. ಅದನ್ನ ಕಡಗೋಲು ಅಥವಾ ಬಟರ್ ಮಿಲ್ಕ್ ಮೇಕರ್ ಅಂತ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್ ಆದಂಥದ್ದು. ನೆಕ್ಸ್ಟ್ ಆಗಿ ಬರುವಂತ ಒಂದು ಇಂಪಾರ್ಟೆಂಟ್ ಆದಂಥದ್ದು ಏನಂದ್ರೆ ಕುಟ್ಟುವ ಕಲ್ಲು, ಪೆಸ್ ಅಂಡ್ ಮೋಟರ್ ಅಂತ ಕರೀತಾರೆ ಇದಕ್ಕೆ ನೋಡಿ. ಕುಟ್ಟುವ ಕಲ್ಲು, ಇದನ್ನ ನೀವು ನೋಡಬಹುದು. ಏನಾದ್ರು ಕುಟ್ಟೋದಕ್ಕೆ ಅಂದ್ರೆ ಮಿಕ್ಸಿ ಇತ್ತಲ್ಲ, ನಿಮ್ದು ಏನ್ ಮಿಕ್ಸಿ ಇದೆಯಲ್ಲ, ಅದರ ಬದಲಾಗಿ ಅವಾಗ ಇದನ್ನ ಬಳಸ್ತಾ ಇದ್ರು. ಇದರಲ್ಲಿ ಏನ್ ಬೇಕು ಅದನ್ನ ಹಾಕ್ತಾ ಇದ್ರು. ನಂತರ ಇದನ್ನ ಕಲ್ಲು ತಗೊಂಡು ಕುಟ್ಟಿ ನೀವು ಜಿಗಳಿಯನ್ನ ಮಾಡಿರ್ಬೋದು. ಕೆಲವು ವಿದ್ಯಾರ್ಥಿಗಳು ಮಾಡಿರ್ತಾರೆ, ಜಿಗಳಿಯನ್ನ ಮಾಡಿರ್ತಾರಲ್ಲ, ಈ ಕುಟ್ಟೋ ಕಲ್ಲಲ್ಲೇ ತಗೊಂಡು ಕುಟ್ಟಿ ಅದನ್ನ ಮಾಡಿ ಅದರ ರುಚಿಯನ್ನ ಸವಿದಿರ್ತಾರೆ. ಇದು ಕೂಡ ಈಸಿ ಆದಂಥದ್ದು. ಏನು ಮಿಕ್ಸಿ ಇದೆಯಲ್ಲ, ಅದರ ಬದಲಾಗಿ ಇದನ್ನ ಬಳಸ್ತಾ ಇದ್ರು. ಇದನ್ನ ಕೂಡ ನಿಮ್ಗೆ ಕೇಳಬಹುದು. ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಬ್ಯಾಕ್ ಪ್ಯಾಕ್ ಸ್ಪ್ರೇ ಅಂತ ನೋಡ್ಕೊಳ್ಬಹುದು. ಇದನ್ನ ಎಲ್ಲಿ ಬಳಸ್ತಾರೆ ಅಂತ ನೀವು ನೋಡೋದಾದ್ರೆ ನೋಡಿ, ಇದರಲ್ಲಿ ಔಷಧಿಯನ್ನ ಹಾಕಿರ್ತಾರೆ ನೋಡಿ. ಇಲ್ಲಿ ಔಷಧಿ ಇರುತ್ತೆ, ಅದರಲ್ಲಿ ನೀರು ಮತ್ತು ಔಷಧಿಯ ಮಿಶ್ರಣ ಇರುತ್ತೆ. ಹಾಗೂ ಇಲ್ಲಿ ಇದೇನಿದೆಯಲ್ಲ ಈ ಸ್ಟಿಕ್ಕು, ಇದರ ಮೂಲಕ ಅವರು ಮೇಲೆ ಕೆಳಗಡೆ ಮಾಡ್ತಾರೆ. ಈ ರೀತಿ ಮೇಲೆ ಕೆಳಗಡೆ ಮಾಡಿದಾಗ ಇದರಲ್ಲಿ ಏರ್ ತುಂಬಿಕೊಳ್ಳುತ್ತೆ. ಇದರಲ್ಲಿ ಸೈನ್ಸ್ ನೀವು ಕಲ್ತಿದ್ದೀರಲ್ಲ ಸೈನ್ಸ್, ಅದನ್ನ ಯೂಸ್ ಮಾಡ್ತಾರೆ. ಮೇಲೆ ಕೆಳಗೆ ಮಾಡಿದಾಗ ಇಲ್ಲಿ ಗಾಳಿ ತುಂಬಿಕೊಳ್ಳುತ್ತೆ, ಅದಕ್ಕೆ ಆ ಫೋರ್ಸ್ ಆಗತ್ತೆ. ಆ ಫೋರ್ಸ್ ನ ಮೂಲಕ ಈ ಕಡ್ಡಿಯಿಂದ ಇಲ್ಲಿ ಸ್ಪ್ರಿಂಕ್ಲರ್ ಇರುತ್ತೆ, ಇದರ ಮೂಲಕ ಅದು ಏನು ಔಷಧಿ ಈ ಡಬ್ಬಿಯಲ್ಲಿ ಇರುತ್ತೆ ಅಲ್ಲ, ಅದು ಈ ರೀತಿಯಾಗಿ ಹೊರ ಚೆಲ್ಲುತ್ತೆ. ಇದನ್ನ ಯಾವುದೇ ಕೀಟನಾಶಕಗಳಾಗಿ ಔಷಧಿಗಳನ್ನು ಬಳಸ್ತಾರಲ್ಲ, ಗಿಡಗಳ ಸಿಂಪಡಣೆ ಮಾಡೋದಕ್ಕೆ, ಅದಕ್ಕೆ ಇದನ್ನ ಬಳಸ್ತಾರೆ. ಅದರ ಇಮೇಜ್ ಕೂಡ ನೀವು ಇದರಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಔಷಧಿಯನ್ನ ಸಿಂಪಡಣೆ ಮಾಡೋದಕ್ಕೆ ಬಳಸುವಂತ ಒಂದು ಏನು ಬಾಕ್ಸ್ ರೀತಿಯಾಗಿ ಸ್ಪ್ರೇಯರ್ ಇರುತ್ತೆ ಅಲ್ಲ, ಅದನ್ನ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಅಂತ ಕರೀತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಗುಟ್ಟರ್ ಸಿಂಪರಣೆ ಸಾಧನ ಅಂತ ಕರೀತಾರೆ. ಇದನ್ನ ನೀವು ನೋಡೋದಾದ್ರೆ ಇದು ಎಲ್ಲಿ ಬಳಸ್ತಾರೆ ಅಂದ್ರೆ ಎತ್ತರದಂತ ಇರತ್ತೆ ನೋಡಿ. ಇದು ಮಷೀನ್ ಮೂಲಕ ಹ್ಯಾಂಡಲ್ ಆಗುವಂತದ್ದು ನೋಡಿ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಮಷೀನ್ ಇರುತ್ತೆ. ಇಲ್ಲಿ ನಾವು ಕೈಯಿಂದ ಇದನ್ನ ಮಾಡ್ತಾ ಇದ್ವಿ, ಪಂಪ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಮಷೀನ್ ಇರುತ್ತೆ. ಈ ಮಷೀನ್ ಮೂಲಕ ಹೈ ಫೋರ್ಸ್ ನಲ್ಲಿ ಇದರ ಮೂಲಕ ನೀವು ಇಲ್ಲಿ ಸ್ಪ್ರಿಂಕ್ಲರ್ ಆಗತ್ತೆ. ಇದು ಬಹಳ ಜನ ಬಳಸೋದಿಲ್ಲ, ಆದ್ರೂ ಕೂಡ ನೋಡ್ಕೊಳ್ಳಿ. ಈ ರೀತಿಯಾಗಿ ಏನಾದ್ರೂ ಪಾರ್ಟ್ ಅನ್ನ ಈ ರೀತಿ ಸೇಮ್ ಇದೆ, ಚಿಕ್ಕ ರೀತಿಯಾಗಿ ಇರುತ್ತೆ, ಸೇಮ್ ಇದೇ ರೀತಿಯಾಗಿ ಇದ್ರೆ ನೀವು ಅದನ್ನ ಗುಟ್ಟರ್ ಸಿಂಪಡಣೆ ಸಾಧನ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ಕೊಳ್ಳಿ, ಇದು ಗೂಗಲ್ ನಲ್ಲಿ ನೀವು ಸರ್ಚ್ ಮಾಡ್ಕೊಂಡು ನೋಡಿದ್ದು ಒಳ್ಳೇದಂತೀನಿ. ಯಾಕಂದ್ರೆ ಈ ರೀತಿಯಾದಂಥದ್ದು ಕೇಳೋದು ಕಡಿಮೆ, ಆದ್ರೆ ಕೂಡ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಸ್ಪೆಸಿಮನ್ ಅನ್ನ ಅವರು ಕೇಳ್ಬೋದು, ನಾವು ಇದನ್ನ ಬಿಡ್ತಾರೆ, ಇದನ್ನ ಹೇಳ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಆಗಿ ನೋಡೋದಾದ್ರೆ ನೀವು ಬೇಬಿ ಸ್ಪ್ರೇಯರ್ ಅಥವಾ ಸಿಂಪರಣೆ ಸಾಧನ ಅಂತ ಹೇಳ್ಬೋದು. ಇದನ್ನ ನೀವು ನೋಡಿರ್ತೀರಾ, ಚಿಕ್ಕ ಪುಟ್ಟ ಗಾರ್ಡನಿಂಗ್ ಏನ್ ಮಾಡ್ತಾ ಇದಾರಲ್ಲ ಅವರೆಲ್ಲ ಇದರಲ್ಲಿ ಔಷಧಿ ಅಥವಾ ನೀರನ್ನ ಹಾಕಿ ಸ್ಪ್ರೇ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ಇದು ಹ್ಯಾಂಡ್ ಪಂಪ್ ಅಂತ ಕೂಡ ಹೇಳ್ಬೋದು. ಇದನ್ನ ಕೂಡ ನೀವು ನೋಡ್ಕೊಳ್ಬಹುದು. ಇದು ಕೂಡ ಈಸಿ ಆಗಿದೆ. ಹಾಗೂ ಸಿಂಪರಣೆ ಸಾಧನೆ, ಇದು HTP ಸ್ಪ್ರೇಯರ್ ಅಂತೆ. ಅಂದ್ರೆ ಇದು
ಈಗಿನ ಕಾಲದ್ದು ಮಾಡರ್ನ್ ಕಾಲದ್ದು ಅಂದ್ರೆ ಇದನ್ನ ಸಿಂಪರಣೆ ಮಾಡೋದಕ್ಕೆ ಬಳಸ್ತಾರೆ. ಅಂದ್ರೆ ಇದು ಮನುಷ್ಯ ಯಾವುದೇ ರೀತಿಯಾದಂತ ಫಿಸಿಕಲ್ ಆಗಿ ಫೋರ್ಸ್ ಹಚ್ಚುವಂತ ಅವಶ್ಯಕತೆ ಇರೋದಿಲ್ಲ. ಮಷೀನ್ ಅನ್ನ ಚಾಲೂ ಮಾಡಿಬಿಟ್ಟು ನಂತರ ಆ ಸ್ಪ್ರೇ ಏನಿರುತ್ತೆಲ್ಲ ಅದನ್ನ ಸ್ಪ್ರೇ ಮಾಡ್ತಾ ಹೋದ್ರೆ ಸಾಕು, ಆಟೋಮೆಟಿಕ್ ಆಗಿ ಆಗತ್ತೆ. ಇದನ್ನ HTP, ಇದನ್ನ ನೆನ್ಬಿಟ್ಕೊಳ್ಳಿ, ಇಂಗ್ಲಿಷ್ ನಲ್ಲಿ ಇದು ಬೇಕು. HTP ಸ್ಪ್ರೇಯರ್ ಅಂತಾನೆ ಕರೀತಾರೆ ಈ ರೀತಿಯಾಗಿ ಮಷೀನ್ ಅದು ಆಗಿದ್ರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಸ್ಪ್ರೇಯರ್ ಸ್ಪ್ರೇ ನಾಸಲ್ಸ್ ಅಂತ ಕರೀತಾರೆ. ಸ್ಪ್ರೇ ನಾಸಲ್ಗಳು ಯಾವ ರೀತಿ ನಾಸಲ್ಗಳು ಅಂದ್ರೆ ಯಾವ ರೀತಿಯಾಗಿ ಆ ಸ್ಪ್ರೇ ಬರಬೇಕು ನೋಡ್ಕೊಳ್ಳಿ. ಈ ರೀತಿಯಾಗಿ ಕಂಡು ಬರುತ್ತೆ, ಇದರಿಂದ ಸ್ಪ್ರೇ ಬರುತ್ತೆ. ಇಲ್ಲಿ ಎಕ್ಸಾಂಪಲ್ ತೋರಿಸಿದ್ದಾರೆ ನೋಡಿ ಮುಂದ್ಗಡೆ, ಅಂದ್ರೆ ಆ ಸ್ಪ್ರೇಯರ್ ಏನ್ ತೋರಿಸಿದಲ್ಲ ಬ್ಯಾಕಪ್ ಸ್ಪ್ರೇಯರ್ ಆಗಿರ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನಾನು ಏನು ಗಟರ್ ಸ್ಪ್ರೇಯರ್ ಅಂತ ತೋರಿಸಿದೆ ಅಲ್ಲ, ಆ ಸ್ಪ್ರೇಯರ್ ಆಗಿರ್ಬೋದು. ಆ ಸ್ಪ್ರೇಯರ್ ಗಳಿಗೆ ಮುಂದ್ಗಡೆ ಹಾಕಿರ್ತಾರಲ್ಲ, ಇದು ಯಾವ ರೀತಿಯಾಗಿ ಅದಕ್ಕೆ ತಕ್ಕಂತೆ ಅದರಲ್ಲಿನ ನೀರು ಅಥವಾ ಔಷಧಿ ಏನಿರುತ್ತೆ ಅಲ್ಲ, ಅದು ಸ್ಪೀಡ್ ಅನ್ನ ಕಂಟ್ರೋಲ್ ಆಗತ್ತೆ. ಹಾಗೂ ಯಾವ ಪ್ರಮಾಣದಲ್ಲಿ ಬರಬೇಕು ಅನ್ನೋಂಥದ್ದು ಇದರ ನೋಸಲ್ ಮೇಲೆ ಡಿಸೈಡ್ ಆಗತ್ತೆ. ಈ ನೋಸಲ್ ಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ನೋಸಲ್ ಗಳಂದ್ರೆ. ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ನೋಸಲ್ ಗಳಂದ್ರೆ ಬಹಳ ಇಂಪಾರ್ಟೆಂಟ್. ಅವು ಸ್ಟೀಲ್ ಗಳದ್ದು ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಗಳದ್ದು ಆಗಿರ್ಬೋದು, ಅವುಗಳನ್ನ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನೋಸಲ್ ಗಳನ್ನೇ ತಂದಿರ್ತಾರೆ ನಿಮ್ ಮುಂದೆ, ಇದಂತೂ ಗ್ಯಾರಂಟಿ. ಇದ್ರೆ ಈ ಪಿಕ್ಚರ್ಸ್ ಗಳನ್ನ ಇಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೋಸಲ್ ಗಳು ಅವ್ರ ಹತ್ರ ಇದ್ದೇ ಇರತ್ತೆ. ನೋಸಲ್ ಗಳೇ ನಿಮಗೆ ತಂದು ಇಡುವಂತ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿದೆ ನೋಡಿ, ವೆರಿ 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 ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ್ರೆ ಇದನ್ನ ನೀವು ನೋಡ್ಕೊಳ್ಳದೆ ಹೋದ್ರೆ ನಿಮ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಹೋಗಿನೂ ನೀವು ಏನು ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಅಂತ ಹೇಳ್ಬೋದು. ನೋಡ್ಕೊಳ್ಬಹುದು ನೋಸೆಲ್ಗಳು ಯಾವ ರೀತಿಯಾಗಿದೆ. ಈ ರೀತಿಯಾದಂತಹ ನೋಸೆಲ್ಗಳು ಅವರು ಇಡುವಂತ ಚಾನ್ಸಸ್ ಇರುತ್ತೆ. ಸ್ಟೀಲ್ ಎಲ್ಲ ಅದಕ್ಕಿಂತ ಈ ರೀತಿಯಾಗಿ ಇಡ್ತಾರೆ. ಇದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆದ, ಪ್ರತಿಯೊಂದು ಇಲ್ಲಿ ಇರುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಒಂದು ನೋಸೆಲ್ ಅಂತ ಹೇಳ್ಬೋದು. ಇದನ್ನ ನೋಡಿ, ಇದನ್ನ ಒಂದ್ಸರ್ತಿ ಕೇಳಿದ್ರು, ಈ ರೀತಿಯಾದಂತ ನೋಸೆಲ್ ಅನ್ನ ಇಟ್ಟಿದ್ರು. ಹಾಗೂ ಈ ನೋಡಿ ಇದು ಮತ್ತು ಇದು ಮತ್ತು ಇದು ಹಾಗೂ ಈ ನೋಸೆಲ್, ಎಲ್ಲ ನೋಸೆಲ್ ಗಳನ್ನ ಒಂದ್ ರೀತಿ ಕಡೆ ಇಟ್ಟು ಗುಂಪಿನಲ್ಲಿಟ್ಟು ಐಡೆಂಟಿಫೈ ದ ಸ್ಪೆಸಿಮೆನ್ ಅಂತ ತಿಳಿಸಿದ್ರು. ಇದು ಕೂಡ ನೋಡ್ಕೊಳ್ಳಿ, ನೋಸೆಲ್ಗಳು ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್, ಬುಕ್ ನಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ಹಾಗೂ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಬಹಳಷ್ಟು ಜನ ಕೇಳ್ತಾ ಇದ್ರು ಇದರ ನೋಟ್ಸ್ ಗಳು ಬೇಕು ಅಂತ. ನೋಡಿ ಯಾವುದೇ ರೀತಿಯಾದಂತಹ ನೋಟ್ಸ್ ಗಳು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನ್ ಹೇಳೋದು ನಿಮ್ಗೆ ಅಂದ್ರೆ ನೋಟ್ಸ್ ಅನ್ನ ತೆಗೆದುಕೊಂಡ್ರೆ ನೀವು ಓದೋದಿಲ್ಲ. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಈ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗಿ, ಕಂಪ್ಲೀಟ್ ಆಗಿ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ, ಯಾಕಂದ್ರೆ ನಾನು ಹೇಳೋದು ಒಂದು ಸ್ಪೆಸಿಮನ್ ಅಥವಾ ಏನಾದ್ರು ಬಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿರ್ತೀನಿ ಅಷ್ಟೇ, ಕೆಲವು 30 ಸೆಕೆಂಡ್ಸ್ ನಲ್ಲಿ ಹೇಳಿರ್ತೀನಿ. ನೀವು ಅದನ್ನೇ ಸ್ಕಿಪ್ ಮಾಡಿದ್ರೆ ಎಷ್ಟೋ ಒಂದು 4-5 ಸ್ಪೆಸಿಮನ್ ಸ್ಕಿಪ್ ಆಗಿ ಮುಂದ್ಗಡೆ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ಒಂದ್ಸತಿ ಬಿಟ್ಟು 2 ಸಲ ನೋಡ್ಕೊಳ್ಳಿ. ಅವಾಗ ನಿಮ್ಮ ಮೈಂಡ್ ನಲ್ಲಿ ಅದು ಸೆಟ್ ಆಗತ್ತೆ, ಯಾವ ರೀತಿಯಾಗಿ ಅದನ್ನ ಐಡೆಂಟಿಫೈ ಮಾಡಬೇಕು ಅಂತ. ನಂತರ ನೀವು ಮಾಡ್ಬೇಕಾಗಿದ್ದು ಏನಂದ್ರೆ, ನಾನು ಕೆಲವು ಕ್ವಿಜ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ, ಈಗಾಗಲೇ ಸದ್ಯದಲ್ಲೇ ಆಗ್ತೀನಿ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಕ್ವಿಜ್ ವಿಡಿಯೋ ಮಾಡಿ ಅಂತ. ಆ ಕ್ವಿಜ್ ವಿಡಿಯೋಗಳನ್ನ ಮಾಡ್ತೀನಿ, ಅದನ್ನು ನೀವು ಅಟೆಂಪ್ಟ್ ಮಾಡಿ. ಅಥವಾ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಆ ವಿಡಿಯೋಗಳಲ್ಲಿ ಏನ್ ಮಾಡಿ ಸ್ಟಾರ್ಟ್ ಮಾಡಿ ಏನ್ ಮಾಡ್ಕೊಳ್ಬಹುದು, ಏನು ವಾಲ್ಯೂಮ್ ಇರುತ್ತಲ್ಲ ಪೂರ್ತಿ ಡೌನ್ ಮಾಡಿ. ವಾಲ್ಯೂಮ್ ನಾನ್ ನಿಮ್ಗೆ ಹೇಳ್ತಾ ಇರುವಂತ ಈಸಿ ಆದಂತ ಒಂದು ಟ್ರಿಕ್ ಹೇಳ್ತಾ ಇದ್ದೀನಿ. ವಾಲ್ಯೂಮ್ ಅನ್ನ ಪೂರ್ತಿಯಾಗಿ ಡೌನ್ ಮಾಡ್ಕೊಂಡು ನಾನು ಎಲ್ಲ ರೈಟ್ ಸೈಡ್ ನಲ್ಲೇ ಬಂದಿದ್ದೀನಿ, ಎಲ್ಲ ಸ್ಪೆಸಿಮನ್ ಗಳ ಹೆಸರುಗಳನ್ನ. ಅದಕ್ಕೋಸ್ಕರ ರೈಟ್ ಸೈಡ್ ನಲ್ಲಿ ಈ ರೀತಿಯಾಗಿ ನೀವು ಕೈ ಮುಚ್ಕೊಂಡು ಕಾಣ್ಬಾರ್ದು ಅದು ನಾನು ಏನ್ ಬರ್ತಿದ್ದೀನಿ ಅಂತ. ಆ ರೀತಿಯಾಗಿ ಕೈಯನ್ನ ಇಟ್ಕೊಂಡು ಒಂದು ಸ್ಪೆಸಿಮನ್ ನೆಕ್ಸ್ಟ್ ಆಗಿ ಬಂದ್ರೆ ಅದು ಏನಪ್ಪಾ ಅಂತ ಐಡೆಂಟಿಫೈ ಮಾಡೋದು, ನೆಕ್ಸ್ಟ್ ಬಂದ್ರೆ ಅದು ಏನಪ್ಪಾ ಅಂತ ಐಡೆಂಟಿಫೈ ಮಾಡೋದು. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಪ್ರಾಕ್ಟೀಸ್ ಮಾಡೋದಾದ್ರೆ ನೀವು ಈ ರೀತಿಯಾಗಿ ಕೂಡ ಮಾಡ್ಬೋದು. ಅಥವಾ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ, ಅಲ್ಲಿ ಕೆಲವು ಕ್ವಿಜ್ ಗಳನ್ನ ನಾನು ಮಾಡಿರ್ತೀನಿ. ಅಲ್ಲಿ ಸ್ಟಾರ್ಟ್ ಕ್ವಿಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು 5 to 10 ಕ್ವಶನ್ಸ್ ಇರುತ್ತೆ. ಅಲ್ಲಿ ಕೂಡ ನೀವು ಆನ್ಸರ್ ಮಾಡಿ ಅದರ ಬಗ್ಗೆ ನೀವು ತಿಳ್ಕೊಳ್ಬಹುದು. ಪ್ರಾಕ್ಟೀಸ್ ಮಾಡಿ. ಹಾಗೂ ನಮ್ಮ ಚಾನೆಲ್ ಗಳಲ್ಲಿ ಏನು ವಿಡಿಯೋಸ್ ಬರ್ತಾ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಗಳಾದಂತದ್ದು. ಹಾಗೂ ಯಾಕಂದ್ರೆ ಇದು ಎಲ್ಲ ಯಾವುದೇ ರೀತಿಯಾಗಿ ಅಂದಾಜಾಗಿ ಮಾಡಿರುವಂತಹ ವಿಡಿಯೋ ಅಲ್ಲ. ಪರ್ಟಿಕ್ಯುಲರ್ ಆಗಿ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ಯಾವ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಗಳಾಗಿರ್ಬೋದು, ಅದರ ಬೇಸ್ ಮೇಲೆ ಎಲ್ಲಾ ರೀತಿ ಅನಲೈಸ್ ಮಾಡಿ ಯಾವೆಲ್ಲ ಕ್ವಶನ್ ಗಳನ್ನ ಕೇಳಬಹುದು ಅಂತ ಸೆಪರೇಟ್ ಆಗಿ ಅವುಗಳನ್ನ ನಾವು ಮಾಡಿಕೊಂಡು ಅವುಗಳ ಬಗ್ಗೆ ಪಿಕ್ಚರ್ಸ್ ಗಳನ್ನ ಡೌನ್ಲೋಡ್ ಮಾಡಿ ನಿಮಗೋಸ್ಕರ ಇದೆಲ್ಲ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಮಾಡಿಕೊಂಡು ಈ PPT ಟೈಪ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸೀರೀಸ್ ಅಂತ ಹೇಳ್ಬೋದು. ಇದನ್ನ ಪೂರ್ತಿಯಾಗಿ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಒಳ್ಳೆಯ ಅಂಕಗಳನ್ನ ತರ್ತೀರಾ ಅನ್ನುವಂಥದ್ದು ನಾನು ಹೇಳ್ತೀನಿ. ಹಾಗೂ ಇದನ್ನ ಹೊರತಾಗಿ ನಿಮಗೆ ಏನೂ ಡೌಟ್ ಇದ್ದಲ್ಲಿ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದನ್ನ